ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಗದ್ದುಗೆ ಮಠದಲ್ಲಿ ವಿಜೃಂಭಣೆಯಿಂದ ಜರುಗಿದ ಹಿರಿಯ ದಂಪತಿಗಳ ಷಷ್ಠಿ ಪೂರ್ತಿ ಕಾರ್ಯಕ್ರಮ. ಮನೆ ಕಳ್ಳತನ ಪ್ರಕರಣದಲ್ಲಿ ವಿಶೇಷ ಕಾರ್ಯಾಚರಣೆ. 114 ಜನ ಆರೋಪಿಗಳ ಬಂಧನ. ಸ್ವತ್ತು ವಾರಸುದಾರರಿಗೆ ಹಸ್ತಾಂತರ. ಸಂಸ್ಕಾರ ಪ್ರತಿಷ್ಠಾನದ ವತಿಯಿಂದ ಸಂಸ್ಕೃತಿ ವೈಭವ ಸಮಾರಂಭ ಆಯೋಜನೆ. ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ನಗರದಲ್ಲಿ ಬೃಹತ್ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಮಕ್ತಂಪುರ ಗದ್ದುಗೆ ಮಠದ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಆಯೋಜನೆ ಮಾಡಲಾಗಿದ್ದ ಷಷ್ಠಿ ಪೂರ್ತಿ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಶ್ರೀ ಚರಲಿಂಗ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಶ್ರೀ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವ, ಸಮಾಜ ಸಂಜೀವಿನಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಶ್ರೀ ಯಡಿಯೂರು ಸಿದ್ದಲಿಂಗೇಶ್ವರ ಪುರಾಣ ಕಾರ್ಯಕ್ರಮದ ಭಾಗವಾಗಿ ಇಂದಿನ ಹಿರಿಯ ದಂಪತಿಗಳ ಷಷ್ಠಿ ಪೂರ್ತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಗದ್ದುಗೆ ಮಠದ ಚರಲಿಂಗ ಶ್ರೀಗಳು, ಚೌದಾಪುರಿ ಹಿರೇಮಠದ ಶ್ರೀ ರಾಜಶೇಖರ ಸ್ವಾಮಿಗಳು ಹಾಗೂ ವಿವಿಧ ಮಠಾಧೀಶರು, ಮಠ ಕೇವಲ ಧರ್ಮಕ್ಕೆ ಮಾತ್ರ ಸೀಮಿತವಾಗದೆ ಸಮಾಜ ಸೇವೆಗೂ ಸೈ ಎಂಬುದನ್ನು ತೋರಿಸಿಕೊಡುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. ಕಲಬುರಗಿ ಮಹಾನಗರದ ಗದ್ದುಗೆ ಮಠದ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನಡೆದು ಬಂದಿರತಕ್ಕಂಥ ಯಡಿಯೂರು ಸಿದ್ದಲಿಂಗೇಶ್ವರರ ಪುರಾಣದ ಇಂದಿನ ಈ ಶುಭ ದಿನದಂದು ಗದ್ದುಗೆ ಮಠದ ಪರಮಪೂಜ್ಯರಾಗಿರ್ತಕ್ಕಂಥ ಚರಲಿಂಗ ಮಹಾಸ್ವಾಮಿಗಳು ಹಾಗೂ ಗುರುಬಸವ ಮಠದ ಶಿವಾನಂದ ಮಹಾಸ್ವಾಮಿಗಳವರು ಈ ಮಕ್ತಂಪುರ ಬಡಾವಣೆಯ ಹಿರಿಯ ಜೀವಿಗಳನ್ನು ಅಂದರೆ ದಂಪತಿಗಳನ್ನು ಗುರುತಿಸಿ ಅವರಿಗೆ ಷಷ್ಠಿ ಪೂರ್ತಿ ಸಮಾರಂಭವನ್ನು ಮಾಡ್ತಾ ಇದ್ದಾರೆ. ಇದು ಏನನ್ನು ಸೂಚಿಸ್ತಾ ಇದೆ ಅಂದರೆ, ಒಬ್ಬ ಸ್ವಾಮಿಯಾದಂಥವರು ಇಡೀ ಸಮಾಜದ ಹಾಗೂ ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆಯ ಮನುಷ್ಯನಿಗೂ ಕೂಡ ಸೇವೆಯನ್ನು ಮಠದ ವತಿಯಿಂದ ಮಾಡಬೇಕು ಅಂತ ಉದ್ದೇಶದಿಂದ ಸುಮಾರು 60 ವರ್ಷ ತುಂಬಿರತಕ್ಕಂಥ ದಂಪತಿಗಳನ್ನು ಗುರುತಿಸಿ ಅವರ ಮುಂದಿನ ಬಾಳು ಬಂಗಾರವಾಗಲಿ, ಅವರಿಗೆ ಆ ರೇವಣಸಿದ್ದೇಶ್ವರ ಇನ್ನಷ್ಟು ಆಯುಷ್ಯ ಆರೋಗ್ಯ ಕೊಡಲಿ ಅಂತಕ್ಕಂಥ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಒಂದು ಹೊಸ ಕ್ರಾಂತಿಯನ್ನು ಪರಮಪೂಜ್ಯ ಚರಲಿಂಗ ಮಹಾಸ್ವಾಮಿಗಳವರು ಮಾಡ್ತಾ ಇದ್ದಾರೆ. ಇಂಥ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಮತ್ತು ಸಮಾಜಕ್ಕೆ ಪ್ರೇರಣಾದಾಯಕವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ನಡೀತಕ್ಕಂಥ ಜಾತ್ರಾ ಮಹೋತ್ಸವ ಇನ್ನೂ ವಿಜೃಂಭಣೆಯಾಗಿ ನಡೆಯಲಿ. ಎಲ್ಲ ಭಕ್ತಾದಿಗಳು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ರೇವಣಸಿದ್ದೇಶ್ವರರ ಕೃಪೆಗೆ ಪಾತ್ರರಾಗ್ರಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾರೆ. ಶಿವಲಿಂಗಾಯ ನಮಃ. ಕರ್ತೃ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಮಾಜ ಸಂಜೀವಿನಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ 60 ವರ್ಷ ತುಂಬಿರತಕ್ಕಂತಹ ಸುಖ ಜೀವನ ಸಾಗಿಸಿರುವಂತಹ ದಂಪತಿಗಳಿಗೆ ಷಷ್ಠಿ ಪೂರ್ತಿ ಕಾರ್ಯಕ್ರಮವನ್ನು ಶ್ರೀಮಠದಲ್ಲಿ ಏರ್ಪಡಿಸಲಾಗಿದ್ದು, ಈ ಕಾರ್ಯಕ್ರಮವನ್ನು ಈ ಸಮಾಜಕ್ಕೆ ಯಾವುದಕ್ಕೋಸ್ಕರವಾಗಿ ಪ್ರೇರಣೆಯನ್ನು ಕೊಡಬೇಕು ಅನ್ನುವಂಥದ್ದು ಯಾವುದಕ್ಕೋಸ್ಕರಪ್ಪ ಅಂತಂದರೆ ಈಗಿನ
ನವ ಪೀಳಿಗೆಗೆ ಒಂದೇ ತಿಂಗಳದೊಳಗೆ ಮದುವೆ ಆಗ್ತಾರೆ, ಮತ್ತು ಮರು ತಿಂಗಳದೊಳಗೆ ಡೈವರ್ಸನ್ನು ಕೊಡುವಂತಹ ಸಂದರ್ಭದೊಳಗೆ ನೀವೆಲ್ಲ ನಿಂತ್ಕೊಂಡಿದ್ದೀವಿ. ಕೋಟಿಗಟ್ಟಲೆ ರೊಕ್ಕವನ್ನು ಖರ್ಚು ಮಾಡಿಕೊಂಡು ಅದೇ ಕೋಟಿ ರೂಪಾಯಿ ಕೊಟ್ಟು ಮದುವೆಯನ್ನು ಮಾಡ್ಕೊಂಡಿರ್ತಾರೆ, ಅದೇ ಕೋಟಿ ರೂಪಾಯಿ ಕೊಟ್ಟು ಡೈವರ್ಸ್ ಮಾಡ್ಕೊಳ್ಳುವಂಥ ಸ್ಥಿತಿಯೊಳಗೆ ನೀವೆಲ್ಲ ಕಾಣ್ತಾ ಇದ್ದೀವಿ. ಅವನ್ನೆಲ್ಲವನ್ನು ದೂರ ಮಾಡಿ ಸಂಸಾರಿಕ ಜೀವನ ಅನ್ನುವಂತಹದ್ದು ಬಹಳ ಶ್ರೇಷ್ಠವಾಗಿರುವಂತಹದ್ದು. ಎಲ್ಲ ಇದರೊಳಗೆ ಧನ್ಯೋ ಗೃಹಸ್ಥಾಶ್ರಮ ಅಂತ ತಿಳ್ಕೊಂಡು ವೇದಗಳು ಹೇಳಿದಾವ. ಅದಕ್ಕೋಸ್ಕರವಾಗಿ ಈ ಸಾಂಸಾರಿಕ ಜೀವನವನ್ನು ಎಲ್ಲರೂ ಸಹಿತ ಸರಿಯಾಗಿ ನಡೆದುಕೊಂಡು ಹೋಗಬೇಕು. ಕುಟುಂಬ ವ್ಯವಸ್ಥೆ ಮತ್ತೆ ನಮ್ಮ ದೇಶದೊಳಗೆ ಕಾಣಬೇಕು ಅನ್ನುವಂತಹ ಸ್ಥಿತಿಯೊಳಗೆ ಶ್ರೀ ಗದ್ದುಗೆ ಮಠದೊಳಗೆ ಇಂಥ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಗದ್ದುಗೆ ಮಠ ಅಂತಂದರೆ ಸಮಾಜಕ್ಕಾಗಿ ಯಾವುದೇ ರೀತಿಯಾಗಿರುವಂತಹ ಒಂದು ಕೊಡುಗೆಯನ್ನು ಕೊಡ್ತಾ ಬಂದಿರುವಂತಹ ಮಠ, ಬಹಳ ಪ್ರಾಚೀನವಾಗಿರುವಂತಹ ಮಠ. ಈ ಮಠ ಯಾವಾಗಲೂ ಸಹಿತ ಆ ಸಮಾಜಕ್ಕಾಗಿ ಒಳ್ಳೆಯ ಕೊಡುಗೆಗಳನ್ನು ಕೊಡ್ತಾ ಇರುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾ, ಆ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಮಾಜ ಸಂಜೀವಿನಿ ಲಿಂಗೈಕ್ಯ ಹಾನಗಲ್ ಕುಮಾರ ಮಹಾಶಿವಗಳವರ ಹೆಸರಿನೊಳಗೆ ಸಮಾಜ ಸಂಜೀವಿನಿ ಪ್ರಶಸ್ತಿಯನ್ನು ಪ್ರತಿ ವರ್ಷವೂ ಸಹಿತ ಕೊಡ್ತಾ ಬಂದಿರುವಂತಹದ್ದು. ಇದೇ ರೀತಿಯಾಗಿ ಹಲವಾರು ಕಾರ್ಯಕ್ರಮಗಳು ನಮ್ಮ ಗದ್ದುಗೆ ಮಠದೊಳಗೆ ನಡ್ತಾ ಬಂದಿರುವಂತಹದ್ದು ಬಹಳ ವಿಶೇಷವಾಗಿರುವಂತಹದ್ದು. ಎಲ್ಲ ಸಕಲ ಸದ್ಭಕ್ತರಿಗೆ ಒಳಿತನ್ನು ಬಯಸುವಂತಹದ್ದು ನಮ್ಮ ಗದ್ದುಗೆ ಮಠದ ಎಲ್ಲ ಗುರು ಪರಂಪರೆ, ನಿರಂಜನ ಪರಂಪರೆ ಮಾಡ್ತಾ ಬಂದಿರುವಂತಹದ್ದು. ಬಹಳಷ್ಟು ಇನ್ನೂ ಅತ್ಯಂತ ವಿಜೃಂಭಣೆಯಾಗಿ ಕಾರ್ಯಕ್ರಮವನ್ನು ಶ್ರೀ ಗುರು ಬಸವಲಿಂಗಾಯ ನಮಃ. ಗದ್ದುಗೆ ಮಠ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮತ್ತು ವಿಶೇಷವಾಗಿರ್ತಕ್ಕಂಥ 60 ವರ್ಷ ತುಂಬಿದ ದಂಪತಿಗಳಿಗೆ ಒಂದು ವಿಶೇಷವಾಗಿ ಅವರ ಜೀವನದೊಳಗೆ, ಅವರ ಬಾಳಿನೊಳಗೆ ಒಳ್ಳೆಯ ಬೆಳಕಾಗಲಿ, ಅವರಿಗೆ ಒಳ್ಳೆಯದಾಗಲಿ ಅನ್ನುವಂಥ ರೀತಿಯೊಳಗೆ ಇವತ್ತು ಚರಲಿಂಗ ಮಹಾಸ್ವಾಮಿಗಳು ಇಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡು ಚರಲಿಂಗ ಮಹಾಸ್ವಾಮಿಗಳು ಗದ್ದಿಗೆ ಮಠಕ್ಕೆ ಬಂದ ಮೇಲೆ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವಕ್ಕೆ ಒತ್ತು ಕೊಟ್ಟು ಇಂಥ ಭಕ್ತರಿಗೆ ಆಹ್ವಾನಿಸಿ ಭಕ್ತರು ಉದ್ಧಾರ ಆಗಲಿ ಅನ್ನುವಂಥ ಉದ್ದೇಶದಿಂದ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಹಮ್ಮಿಕೊಂಡು ಇವತ್ತು ಈ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಇಡೀ ಜಗತ್ತಿನಾದ್ಯಂತ ಮುಟ್ಟಿಸಿ ಎಲ್ಲ ಸಮಸ್ತ ಸದ್ಭಕ್ತರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಭಾವನೆಯಿಂದ ಇವತ್ತು ಇಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಜಾತ್ರಾ ಮಹೋತ್ಸವ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಬಂದಿದ್ದಾರೆ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಚರಲಿಂಗ ಮಹಾಸ್ವಾಮಿಗಳು ಬಂದ ಮೇಲೆ ಈ ಮಠಕ್ಕೆ ಹೇಗಾಗ್ಯದ ಅಂತ ಕೇಳಿದ್ರೆ ಉನ್ನತವಾಗಿರ್ತಕ್ಕಂಥ ಶಿಖರದ ಮೇಲೆ ಚಿನ್ನದ ಕಳಸ ಇಟ್ಟಂತೆ ಇವತ್ತು ಚರಲಿಂಗ ಮಹಾಸ್ವಾಮಿಗಳು ಬಂದು ಬಹಳ ಈ ಗದ್ದಿಗೆ ಮಠಕ್ಕೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಈ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚೆಚ್ಚಿನ ರೀತಿಯೊಳಗೆ ಈ ಜಾತ್ರೆ ಹಮ್ಮಿಕೊಳ್ಳಿ, ಈ ಜಾತ್ರೆ ಎಲ್ಲ ಕಡೆ ಪಸರಿಸಲಿ, ಭಕ್ತರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಸದುದ್ದೇಶದಿಂದ ಈ ಕಾರ್ಯಕ್ರಮದ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ನನ್ನ 4 ಮಾತುಗಳಿಗೆ ವಿರಾಮ ನೀಡ್ತೀನಿ. ಈಗ 60 ವರ್ಷ ನಾವು ಕಳೆದಿಲ್ಲ, ಇನ್ನೂ 60 ವರ್ಷ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಕಾರಣ ತಮ್ಮೆಲ್ಲರೂ ಕೂಡ 60 ವರ್ಷ ದಾಟಿರ್ತಕ್ಕಂಥ ಹಿರಿಯರ ಆಶೀರ್ವಾದ ನಮಗ, ಅವರಿಗೆ ಅಪ್ಪ ಸಿದ್ಧಲಿಂಗಯ್ಯನವರ ರೇವಣಸಿದ್ದೇಶ್ವರರ ಕಲಬುರಗಿಯ ಶರಣಬಸವೇಶ್ವರನ ಆಶೀರ್ವಾದ ಇನ್ನೂ 100 ಕಾಲ ಅವರು ಸುಖವಾಗಿ ಬಾಳನ್ನು ತಿಳ್ಕೊಂಡು ಒಂದೇ ಸಾಲಿ ತಾವೆಲ್ಲರೂ ಕೂಡ ಕೈ ಮೇಲೆತ್ತಿ ಜೋರಾದ ಚಪ್ಪಳೆಯನ್ನ ತಟ್ಟಬೇಕು, ಹರಸಬೇಕು, ಹಾರೈಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪರಮ ಪೂಜ್ಯರು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪರಮ ಪೂಜ್ಯರು ಕೂಡ ಬಂದು ನಿಮಗೆ ಆಶೀರ್ವಾದ ಮಾಡಲಿಕ್ಕಾರೆ. ಒಬ್ಬರಲ್ಲ ಇಬ್ಬರಲ್ಲ ಪರಮ ಪೂಜ್ಯ ನಮ್ಮ ಚಂದ್ರಾಪುರ ಮಠದ ಪರಮ ಪೂಜ್ಯರ ಆದಿಯಾಗಿ ಸುಮಾರು ಒಂದು 10-11 ಮಂದಿ ಪರಮ ಪೂಜ್ಯರು ನಿಮಗೆ ಹರಿಸುವುದಕ್ಕಾಗಿ ನಮಗೆ ಪರಮ ಪೂಜ್ಯರು ಬಂದಿದ್ದಾರೆ. ಕಾರಣ ಅವರ ಆಶೀರ್ವಾದ, ಯಾಕಂದ್ರೆ ಇಲ್ಲಿ ಬಹಳ ಮಂದಿ 60 ವರ್ಷ ಪೂರೈಸಿರ್ತಕ್ಕಂಥ ಷಷ್ಠಿ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಇರ್ತಕ್ಕಂಥ ತಂದೆ ತಾಯಿಗಳೇನದಲ್ಲ ಬಹಳ ಮಂದಿ. ಸಮಾರಂಭದಲ್ಲಿ ಶ್ರೀಧರ್ ರತ್ನಗಿರಿ, ಸುರೇಶ್ ರಂಗದಾಳ್, ಚಂದ್ರಕಾಂತ್ ಕುಂಸಿ, ಸುರೇಶ್
ನವಲೆ, ಸತೀಶ್ ಅಷ್ಟಗಿಕರ್, ಮಹಾದೇವ್ ಕಪ್ನೂರ್, ಮಲ್ಲಿನಾಥ್ ಪಾಟೀಲ್ ಕಾಳ್ಗಿ, ಚಂದ್ರಕಾಂತ್ ಡಂಬಳ್, ಶಿವಂ ಉದ್ನೂರ್, ಸಚಿನ್ ನಂದ್ಯಾಳ್, ನಾನಾಗೌಡ, ಸಂಗಣ್ಣ ಉದ್ನೂರ್, ಶಿವಲಿಂಗಪ್ಪ ಕಿಣಗಿ, ಶರಣಪ್ಪ ಜೀವಣಗಿ ಸೇರಿದಂತೆ ಬಡಾವಣೆಯ ಮುಖಂಡರು, ರೇವಣಸಿದ್ದೇಶ್ವರ ಅಕ್ಕನ ಬಳಗ ಮಹಿಳಾ ಮುಖಂಡರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಮನೆ ಕಳ್ಳತನ ಪ್ರಕರಣಗಳ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಕಲಬುರಗಿ ನಗರ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿ ಒಟ್ಟು 65 ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಲಬುರಗಿ ನಗರ ವ್ಯಾಪ್ತಿಯ ವಿವಿಧ ಪೊಲೀಸ್ ಠಾಣೆಯಲ್ಲಿ 2024ರಲ್ಲಿ ನಡೆದ ಕಳ್ಳತನ ಪ್ರಕರಣಗಳ ಕುರಿತು ಕಾರ್ಯಾಚರಣೆ ನಡೆಸಿದ ಪೊಲೀಸರು ಬರೋಬ್ಬರಿ 65 ಪ್ರಕರಣಗಳನ್ನು ಭೇದಿಸಿದ್ದು 114 ಜನ ಆರೋಪಿಗಳನ್ನು ಬಂಧಿಸಿ 83 ಲಕ್ಷ ಮೌಲ್ಯದ ಚಿನ್ನಾಭರಣ, ನಗದು ಹಣ ಹಾಗೂ ಇತರೆ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದು ವಾರಸುದಾರರಿಗೆ ಹಿಂದಿರುಗಿಸಿದರು. ಕಲಬುರಗಿ ವಿವಿಧ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಮನೆಗಳ್ಳತನದ ಕುರಿತು ವಿಶೇಷ ಕಾರ್ಯಾಚರಣೆ ನಡೆಸಲಾಗಿದ್ದು ಮನೆಗಳ್ಳತನ, ಹಗಲುಗಳ್ಳತನ, ರಾತ್ರಿ ಕಳ್ಳತನ ಹೀಗೆ 3 ವಿಶೇಷ ತನಿಖಾ ತಂಡವನ್ನು ರಚಿಸಿದ ನಗರದ ವ್ಯಾಪ್ತಿಯ ವಿವಿಧ ಠಾಣೆಯ ಸಿಬ್ಬಂದಿಗಳು ವಿಶೇಷ ಕಾರ್ಯಾಚರಣೆ ನಡೆಸಿ ಪ್ರಕರಣಗಳು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಂತರ್ ಜಿಲ್ಲಾ, ಅಂತಾರಾಜ್ಯ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಢಗೆ ತಿಳಿಸಿದರು. ಒಟ್ಟಿನಲ್ಲಿ ಕಲಬುರಗಿ ನಗರದಲ್ಲಿ ಇತ್ತೀಚೆಗೆ ಹೆಚ್ಚಾದ ಅಪರಾಧ ಪ್ರಕರಣಗಳ ಕಳ್ಳತನ ಪ್ರಕರಣ ತಡೆಗಟ್ಟಲು ಕಲಬುರಗಿ ಪೊಲೀಸರು ಮುಂದಾಗಿದ್ದು ಆರೋಪಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಆರಕ್ಷಕ ವ್ಯವಸ್ಥೆಯ ಪ್ರಮುಖ ಕರ್ತವ್ಯಗಳಲ್ಲಿ ಒಂದು ಅಪರಾಧ ತಡೆಗಟ್ಟುವಿಕೆ ಮತ್ತು ಅಪರಾಧ ಪತ್ತೆ ಮಾಡುವಂಥದ್ದು. ವಿವಿಧ ರೀತಿಯ ಅಪರಾಧಗಳಿದ್ದಾವೆ. ಅದರಲ್ಲಿ ಇವತ್ತು ನಾವು ಪ್ರಮುಖವಾಗಿ ಈ ಮನೆಗಳ್ಳತನ ಪ್ರಕರಣಗಳನ್ನು ನಾವು ವಿಶೇಷವಾದ ಒಂದು ಡ್ರೈವನ್ನು ತೆಗೆದುಕೊಂಡಿತ್ತು ನಗರ ಪೊಲೀಸ್ ವತಿಯಿಂದ. ಅದರ ಒಂದು ಪ್ರಯತ್ನದಿಂದ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿಯೂ ಕೂಡ ವಿಶೇಷ ಕಾರ್ಯಾಚರಣೆ ಮಾಡಲಾಗಿತ್ತು. ಪ್ರಮುಖವಾಗಿ ಹಗಲು ಮನೆಗಳ್ಳತನ, ರಾತ್ರಿ ಮನೆಗಳ್ಳತನ ಮತ್ತು ಮನೆಗಳ್ಳತನ ಈ ರೀತಿಯ 3 ಅಪರಾಧಗಳನ್ನು ಪರಿಗಣನೆಗೆ ತೆಗೆದುಕೊಂಡು ವಿಶೇಷ ಕಾರ್ಯಾಚರಣೆಯನ್ನು ತೆಗೆದುಕೊಂಡಾಗ ಒಟ್ಟು 65 ಪ್ರಕರಣಗಳನ್ನು ಭೇದಿಸುವಲ್ಲಿ ನಗರ ಪೊಲೀಸ್ನ ಎಲ್ಲ ಠಾಣೆಯ ಅಧಿಕಾರಿ ಸಿಬ್ಬಂದಿಯವರು ಯಶಸ್ವಿಯಾಗಿದ್ದಾರೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ನಾವು ಅಂಕಿಅಂಶಗಳನ್ನು ನೋಡಿದಾಗ ಒಟ್ಟು 65 ಪ್ರಕರಣಗಳ ಪತ್ತೆಯಾಗಿದ್ದಾವೆ. 114 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಈ ಬಂಧಿತ ಆರೋಪಿತರುಗಳಿಂದ ಒಟ್ಟು 936 ಗ್ರಾಮ್ನ ಚಿನ್ನಾಭರಣಗಳು, 1908 ಗ್ರಾಮ್ ಆಲ್ಮೋಸ್ಟ್ 2 kg ಸಿಲ್ವರ್ ಆರ್ನಮೆಂಟ್ಸ್, ಕ್ಯಾಶ್ ಮತ್ತು ಇತರೆ ವ್ಯಾಲ್ಯೂಯಬಲ್ಸ್. ಕೆಲವು ಆರೋಪಿಗಳಿಂದ ಕಳ್ಳತನ ಏನು ಮಾಡಿದ್ರು, ಅವರು ದವಸ ಧಾನ್ಯಗಳಿರ್ಬೋದು, ವಾಹನಗಳಿರ್ಬೋದು, ಅವರು ಕೃತ್ಯಕ್ಕೆ ಬಳಸಿದ ವೆಹಿಕಲ್ಸ್ಗಳಿರ್ಬೋದು ಮತ್ತು ಇತರೆ ವ್ಯಾಲ್ಯೂಯಬಲ್ಸ್, ಕೆಲವು ಎಲೆಕ್ಟ್ರಾನಿಕ್ ಐಟಮ್ಸ್ ಇದೆ, ಮೊಬೈಲ್ ಫೋನ್ಸ್ಗಳಿದ್ದಾವೆ, ಟೆಲಿವಿಷನ್ಸ್ಗಳಿದ್ದಾವೆ. ಈ ರೀತಿ ಒಟ್ಟು 83,43,000 ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳಲು ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಈ ಬ್ರೇಕಪ್ಪನ್ನು ನಾವು ನೋಡಿದಾಗ 65 ಪ್ರಕರಣಗಳಲ್ಲಿ ಹೆಚ್ಚಿನದಾಗಿ ನಮಗೆ ರಾತ್ರಿ ಮನೆಗಳ್ಳತನ, ನೈಟ್ HBTಗಳು 25 ಪ್ರಕರಣ ಪತ್ತೆಯಾಗಿದೆ. ಅದರಲ್ಲಿ 40 ಆರೋಪಿಗಳನ್ನು ಬಂಧಿಸಿದ್ದಾರೆ. ಹಗಲು ಮನೆಗಳ್ಳತನ 6 ಪ್ರಕರಣಗಳನ್ನು ಭೇದಿಸಿದ್ದಾರೆ. 8 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೌಸ್ ಥೆಫ್ಟ್ 5 ಪ್ರಕರಣಗಳನ್ನು ಮತ್ತು 5 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದಲ್ಲದೆ ಇತರೆ ಸಾಧಾರಣ ಕಳ್ಳತನಗಳು ಒಟ್ಟು 29 ಇದ್ದಾವೆ. ಅದರಲ್ಲಿ 61 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ನಾನು ಹೇಳಿದೆ, ಒಂದು ಪ್ರಮುಖ ಪಾತ್ರ ನಮ್ಮ ಪೊಲೀಸ್ ಇಲಾಖೆದು ಅಂತಂದರೆ ಅಪರಾಧಗಳನ್ನು ತಡೆಗಟ್ಟುವುದು. ಒಂದು ವೇಳೆ ಅಪರಾಧಗಳು ಗತಿಸಿದಾಗ ಅವುಗಳನ್ನು ಪತ್ತೆ ಯಾವ ರೀತಿ ಮಾಡೋದು ಕೂಡ ಜವಾಬ್ದಾರಿ ನಮ್ಮದು. ಈ ಫಸ್ಟ್ ಏನಿದೆ ಅಪರಾಧ ತಡೆಗಟ್ಟುವುದು, ಅದರ ಜೊತೆಗೆ ಅಪರಾಧ ಪತ್ತೆ ಮಾಡುವಲ್ಲಿ ಬರೀ ಆರಕ್ಷಕ ವ್ಯವಸ್ಥೆದು ಅಷ್ಟೇ ಅಲ್ಲ, ಸಾರ್ವಜನಿಕರ ಪಾತ್ರನೂ ಅಷ್ಟೇ ಪ್ರಮುಖವಾಗಿದೆ. ಈಗ ಕೆಲವು ನಿದರ್ಶನಗಳನ್ನು ಹೇಳ್ತೀನಿ ನಾನು. ಈಗ ಒಂದು ಇನ್ಸಿಡೆಂಟಲ್ಲಿ ಎಲ್ಲಿ ಅಶೋಕನಗರ ಪೊಲೀಸ್ ಸ್ಟೇಷನಲ್ಲಿ ಒಬ್ಬರ ಮನೆಯಲ್ಲಿ ಕಳ್ಳತನ ಆಗುತ್ತೆ. ಅದರಲ್ಲಿ ನಿಯರ್ಲಿ 250 ಗ್ರಾಮ್ ಗೋಲ್ಡ್ ಕಳ್ಳತನ ಆಗಿರುತ್ತೆ. ಲಕ್ಷಾಂತರ ಬೆಲೆ ಬಾಳುವ ಚಿನ್ನಾಭರಣ ಕಳ್ಳತನ ಮಾಡಿರ್ತಾರೆ. ನಾವು ತನಿಖೆಯನ್ನು ಕೈಗೆತ್ತಿಕೊಂಡಾಗ ಗುರುತಾಗಿದ್ದೇನೆಂತಂದರೆ ಅವರ ಮನೆಯಲ್ಲಿ ಏನು ಕೆಲಸ ಮಾಡ್ತಾಯಿದ್ದ ಕಾರ್ ಚಾಲಕ, ಸೊ ಅವನೇ ಕಳ್ಳತನ ಮಾಡಿದ್ದು ಬೆಳಕಿಗೆ ಬರುತ್ತೆ.
ಒಂದು ಪ್ರಿವೆನ್ಷನ್ ಏನಂತಂದರೆ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, ಯಾವುದೇ ರೀತಿ ತಾವು ಕೆಲಸಕ್ಕೆ ತೆಗೆದುಕೊಳ್ಬೇಕಾದ್ರೆ ಡೊಮೆಸ್ಟಿಕ್ ಹೆಲ್ಪ್ ಆಗ್ಬೋದು, ಕಾರ್ ಚಾಲಕರಾಗ್ಬೋದು, ಒಂದು ಪೊಲೀಸ್ ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್ ಅಂತ ಇರುತ್ತೆ ನಮ್ಮ ಸ್ಪೆಷಲ್ ಬ್ರ್ಯಾಂಚಲ್ಲಿ. ಇಲ್ಲಿ ತಾವು ಏನಾದರೂ ಯಾರಿಗೆ ತಾವು ಕೆಲಸಕ್ಕೆ ತೆಗೆದುಕೊಳ್ತೀರಿ, ಒಂದು ಬೇಸಿಕ್ ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್ ಮಾಡಿದಾಗ ಅವನಿಗೆ ನಮ್ಮ ಪೊಲೀಸರು ಕರೆದು ವಿಚಾರಣೆ ಮಾಡ್ತಾರೆ. ಅವನ ಅಪರಾಧ ಹಿನ್ನೆಲೆ ಇದೆಯಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಒಂದು ವೇಳೆ ಇಲ್ಲ ಅಂತಂದರು ಒಂದು ಇಂಟ್ರ್ಯಾಕ್ಷನ್, ಪೊಲೀಸ್ ಇಂಟ್ರ್ಯಾಕ್ಷನ್ ಏನಾಗುತ್ತೆ ಅವನ ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್ದು, ಅದ್ರ ಮೇಲೇ ಅಪರಾಧ ತಡೆಗಟ್ಟು ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗುತ್ತೆ. ಪೊಲೀಸರು ಕರೆದಿದ್ದರು, ವಿಚಾರಣೆ ಮಾಡಿದರು ಅಂತ. ಆವಾಗ ಇವನು ಅಪರಾಧ ಮಾಡುವಂಥ ಪ್ರಮೇಯನೂ ಕಡಿಮೆ ಆಗುತ್ತೆ. ಸೊ ಒಂದು ಬೇಸಿಕ್ ಇದರಿಂದ ಕಲಿಬೇಕಾಗಿದ್ದು ಅಂತಂದರೆ, ಯಾರಿಗಾದರೂ ತಾವು ಹೈರ್ ಮಾಡಬೇಕಾದ್ರೆ ಒಂದು ಸೇಫ್ಟಿ ಪ್ರಿಕಾಷನ್ ಅಂತಂದರೆ ಪೊಲೀಸ್ ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್. ಈವೇನ ತಾವು ಯಾರಿಗಾದರೂ ಬಾಡಿಗೆ ಮನೆ ಕೊಡಬೇಕಾದ್ರು ಅಲ್ಲಿನೂ ಕೂಡ ತಾವು ಯಾರಿಗೆ ನೀಡ್ತಾ ಇದ್ರೆ ಅಲ್ಲಿನೂ ಕೂಡ ಪೊಲೀಸ್ ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್ ಮಾಡಿದ್ರೆ ಅಲ್ಲಿನೂ ಕೂಡ ನಿಮ್ಗೆ ಗೊತ್ತಾಗುತ್ತೆ ಯಾರಾದರೂ ಔಟ್ಸೈಡರ್ಸಿಗೆ ತಾವು ಕೊಟ್ಟಿದ್ದರೆ ಅವರ ಅಪರಾಧ ಹಿನ್ನೆಲೆ ಏನಾದರೂ ಇದೆಯಾ ಅಂತ. ಮತ್ತು ಇನ್ನೊಂದು ಪ್ರಕರಣದಲ್ಲಿ ಏನಾಗಿದೆ ಅಂತಂದರೆ, ಇದು ಒಂದು ಸ್ಟ್ರೇಂಜ್ ಇನ್ಸಿಡೆಂಟ್. ಇದು ಆಗಿದ್ದು ಚೌಕ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ. ಇದರಲ್ಲಿ ಈ ಮನೆಗಳತನ ಆಗುತ್ತೆ. ಈ ಮನೆಗಳತನ ದೂರದಾರ ಜೊತೆನೇ ಅಪರಾಧಿಗಳು ಬಂದು ಸ್ಟೇಷನ್ ಮೇಲೆ ಒತ್ತಾಯ ಹಾಕ್ತಾ ಇರ್ತಾರೆ, ಏನು ಪತ್ತೆ ಮಾಡ್ತಾಯಿಲ್ಲ ನೀವು, ಇಷ್ಟು ಒಂದು ವಾರ ಆಯಿತು, ಆಲ್ಮೋಸ್ಟ್ ಯಾವುದೇ ಎಫರ್ಟ್ಸ್ ಆಗ್ತಾಯಿಲ್ಲ ಅಥವಾ ಪ್ರೋಗ್ರೆಸ್ ಆಗ್ತಾಯಿಲ್ಲ ಪ್ರಕರಣದಲ್ಲಿ ಅಂತ ಒತ್ತಡ ಆಗ್ತಾ ಇರ್ತಾರೆ. ಆಮೇಲೆ ತನಿಖೆ ಚುರುಕಾಗಿ ನಮಗೆ ದೊರೆತ ವೈಜ್ಞಾನಿಕ ಕೆಲವು ತಾಂತ್ರಿಕ ಸಾಕ್ಷ್ಯಾಧಾರಗಳ ಮೇಲೆ ಅದರಲ್ಲಿ 2 ಜನ ಆರೋಪಿಗಳನ್ನು ಬಂಧಿಸಲಾಗುತ್ತೆ. ಇದರಲ್ಲಿ ಇವರೇನು ವಿಕ್ಟಿಮ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಯಾವಾಗ ಅವರು ಬ್ಯುಸಿ ಇದ್ದಾರೆ ಮತ್ತು ಎಲ್ಲಿ ಮನೆ ಬಿಟ್ಟು ಹೋದಾಗ ಅದು ಅವರಿಗೆ ನಿಖರವಾದ ಮಾಹಿತಿ ಇರುತ್ತೆ. ಅದೇ ಸಂದರ್ಭದಲ್ಲಿ ಅಪರಾಧ ಮಾಡ್ತಾರೆ. ಶಾರ್ಟ್ ಟೈಮ್ ಇರುತ್ತೆ ವಿಂಡೋ. ಸೊ ನಮಗೆ ಈ ಔಟ್ಸೈಡರ್ಸ್ ಬಂದು ಅಫೆನ್ಸ್ ಮಾಡಬೇಕಾದ್ರೂ ಕೆಲವು ಸಲ ಏನಾಗುತ್ತೆ, ಕೆಲವು ಕುರುಗಳಿರುತ್ತೆ, ಅದ್ರ ಬಗ್ಗೆನೂ ತಮಗೆ ತಿಳಿಸ್ತೀನಿ. ಈ ಒಂದು ಘಟನೆಯಲ್ಲಿ ಯಾವರು ವ್ಯಾಲ್ಯೂಬಲ್ಸ್ಗಳನ್ನು ಎಲ್ಲಿಟ್ಟಿದ್ದರು ಮತ್ತು ಅವರು ಚಲನವಲನದ ಬಗ್ಗೆ ಕೆಲವು ಅವರ ನೈಬರ್ಸ್ಗೆ ಮತ್ತು ಸಂಬಂಧಿಕರಿಗೆ ಗೊತ್ತಿರುತ್ತೆ. ಇದರಲ್ಲಿ ಒಬ್ಬ ಸಂಬಂಧಿಕ ಯುವಕ ಇದ್ದಾನೆ ಮತ್ತು ನೆರೆಯ ಒಬ್ಬ ಯುವಕ ಇದ್ದಾನೆ. ಅವರನ್ನು ಕೂಡ ಬಂಧಿಸಿ ಅದರಲ್ಲೂ ಕೂಡ ಬೆಲೆ ಬಾಳುವ ಚೌಕ್ ಪೊಲೀಸ್ ಸ್ಟೇಷನ್. ಮತ್ತು ಇದಲ್ಲದೆ ನಾವು ಪ್ರೊಫೆಷ್ನಲ್ ಅಫೆಂಡರ್ಸ್ ಅಂದರೆ ರೂಢಿಗತ ಅಪರಾಧಿಗಳು, ಇದರಲ್ಲಿ ಕೆಲವು ಅಪರಾಧಿಗಳು ಅಂತರ್ಜಿಲ್ಲಾ ಇದ್ದಾರೆ, ಸ್ಥಳೀಯರಿದ್ದಾರೆ ಮತ್ತು ಅಂತಾರಾಜ್ಯ ಈ ರೂಢಿಗತ ಮನೆಗಳತನ ಮಾಡುವಂಥ ಅಪರಾಧಿಗಳನ್ನು ಕೂಡ ನಾವು ಬಂಧಿಸಿದ್ದೀವಿ. ಅದರಲ್ಲಿ ಒಬ್ಬನು ಹನಿ ಸಿಂಗ್ ಅಂತ ಇದ್ದಾನೆ. ಅವನು ಇಲ್ಲಿ ಲೋಕಲ್ ಅಫೆನ್ಸ್ ಮಾಡಿದ್ದಾನೆ, ಗ್ರಾಮೀಣ ಪ್ರದೇಶದಲ್ಲಿ ಅಪರಾಧ ಮಾಡಿದ್ದಾನೆ, ಜಿಲ್ಲೆ ಪ್ರದೇಶದಲ್ಲಿ, ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಲ್ಲದೆ ಮತ್ತು ಬೇರೆ ಹೊರ ರಾಜ್ಯಗಳಲ್ಲೂ ಅಪರಾಧ ಮಾಡಿರುವ ಅವನ ಅಪರಾಧಗಳಿದ್ದಾವೆ. ಅವನ ಒಂದು ಬಂಧನದಿಂದ ಒಟ್ಟು 16 ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಇದು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿಯವರು ಪತ್ತೆ ಮಾಡಿದ್ದಾರೆ. ಮತ್ತು ಈಗ ಆರಂಭದಲ್ಲಿ ತಮಗೆ ಹೇಳಿದೆ, ಈ ಅಪರಾಧಿಗಳ ಹಿನ್ನೆಲೆ ನಾವು ನೋಡಿದಾಗ 114ರಲ್ಲಿ ಕೆಲವು ಕಾನೂನಿನ ಸಂಘರ್ಷಕ್ಕೊಳಗಿರೋ ಯುವಕರು ಇದ್ದಾರೆ, ಲೆಸ್ ದ್ಯಾನ್ 18 ಇಯರ್ಸ್ ಇರುವಂಥವ್ರು ಇದ್ದಾರೆ. ಆಮೇಲೆ ಕೆಲವು ಮಹಿಳೆಯರು ಇದ್ದಾರೆ ಅಪರಾಧ ಮಾಡಿದ್ರಲ್ಲಿ. ಅದರಲ್ಲಿ 2 ನಿದರ್ಶನಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು, ಈ ಅಟೆನ್ಷನ್ ಡೈವರ್ಷನ್ ಮಾಡಿ ಕಳ್ಳತನ ಮಾಡುವಂಥದ್ದು. ಅದರಲ್ಲಿ ಸ್ಪೆಷಲಿ ಮಹಿಳೆಯರನ್ನು ಟಾರ್ಗೆಟ್ ಮಾಡುವಂಥ ಮಹಿಳೆಯರ ಗ್ಯಾಂಗನ್ನು ನಮ್ಮ ಬ್ರಹ್ಮಪುರ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿಯವರು 3 ಜನ ಮಹಿಳೆಯರನ್ನು ಬಂಧನ ಮಾಡಿದರು. ಅದರಲ್ಲಿ ಬಸ್ಸಲ್ಲಿ ಹತ್ತಬೇಕಾದ್ರೆ ಅಲ್ಲಿ ಕೆಲವರು ಅವರಿಗೆ ಮಾತಾಡೋ ನೆಪದಲ್ಲಿ ಅಟೆನ್ಷನ್ ಡೈವರ್ಟ್ ಮಾಡ್ತಾರೆ ಮತ್ತು ಉಳಿದವರು ಬಸ್ ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಪರ್ಸ್ಲಿಂದ ಕೆಲವು ವ್ಯಾಲ್ಯೂಬಲ್ಸ್ಗಳನ್ನು ಕದೀತಾಯಿದ್ರು. ಅವರನ್ನು ಬಂಧಿಸಿದ್ದಾರೆ. ಅದಲ್ಲದೆ MB ನಗರ ಪೊಲೀಸ್ ಸ್ಟೇಷನಲ್ಲಿ ಇನ್ನೊಬ್ಬ ಓರ್ವ ಮಹಿಳೆಯನ್ನು ಬಂಧನ ಮಾಡಿದ್ದಾರೆ. ಇದರಲ್ಲಿ ಮನೆ ತೆಗೆದಾಗಲೇ ಈಗೇನಾಗುತ್ತೆ, ನಾವು ಮನೆ ಕೆಲಸ ಮಾಡಬೇಕಾದ್ರೆ ಮನೆ ಓಪನ್ ಇಟ್ಟು ಯಾವುದೋ ಒಂದು ಕಾರ್ನರಲ್ಲಿ ಅಥವಾ ಯಾವುದೋ ಒಂದು ರೂಮಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಬೇರೆ ಒಬ್ಬರು ಪರಿಚಯ ಮಾಡ್ಕೊಳ್ಳೋ ರೀತಿಯಲ್ಲಿ ಮನೆ ಎಂಟ್ರಾಗ್ತಾರೆ. ಒಂದು ವೇಳೆ ಯಾರೂ ಅವರಿಗೆ ಗಮನಿಸಲಿಲ್ಲ ಅಂತಂದರೆ ಅಲ್ಲಿ ಕಳ್ಳತನ ಮಾಡುವಂಥದ್ದು. ಸೊ ಆ ರೀತಿಯೂ ಕೂಡ ಕೆಲವು ಅಪರಾಧಗಳು ಘಟಿಸಿದ್ವು. ಅಂತಲ್ಲಿ ಕೂಡ ನಮ್ಮ ಅಧಿಕಾರಿಗಳು ದೊರೆತ ಸಾಕ್ಷ್ಯಗಳ ಮೇಲೆ
ಪತ್ತೆ ಮಾಡಿದ್ದಾರೆ. ಈಗ ನಾನು ಆರಂಭದಲ್ಲಿ ಹೇಳಿದೆ, ಈಗ ಪ್ರಿವೆನ್ಷನ್ನು ತುಂಬ ಪ್ರಮುಖ. ನಾವು ಅಪರಾಧಿಗಳಿಗೆ ಅಪರಾಧ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತಂದರೆ ಈ ಏನು ಈಗ ನಿಯರ್ಲಿ ನಮ್ಮದು ಡಿಟೆಕ್ಷನ್ ಪರ್ಸೆಂಟೇಜ್ ಎಷ್ಟಿರುತ್ತೆ ಈ HBTಗಳಲ್ಲಿ, ನಿಯರ್ಲಿ 40-50% ಆದರೆ ಭಾಳ ಆಗುತ್ತೆ. ಅದರಲ್ಲಿ ನಮಗೆ ಕೆಲವು CCTV ಫುಟೇಜ್ ಇರ್ಬೋದು, ಫಿಂಗರ್ ಪ್ರಿಂಟ್ ಎವಿಡೆನ್ಸಸ್ ಇರ್ಬೋದು, ಅಥವಾ ಡಾಗ್ ಸ್ಕ್ವಾಡ್ ಕೊಟ್ಟ ಲೀಡ್ಸ್ಗಳ ಮೇಲೆ ಪತ್ತೆ ಆಗ್ತವೆ. ಈಗ ಸುಮಾರು ಮನೆಗಳಲ್ಲಿ ನಾವು ನಿರಂತರವಾಗಿ ಅವೇರ್ನೆಸ್ಸನ್ನು ಮಾಡ್ತಾಯಿದ್ದೀವಿ. ತಮ್ಮ ಮನೆಗಳಿಗೆ ಒಂದು 20,000 to 50,000 ಒಳಗಡೆ ಮಿನಿಮಮ್ ಸೆಕ್ಯೂರಿಟಿ ಎಕ್ವಿಪ್ಮೆಂಟ್ಸ್ಗಳನ್ನು ಹಾಕ್ಕೊಂಡಿದ್ರೆ ಅಟ್ಲೀಸ್ಟ್ ಒಂದು 80 to 90% ಅಪರಾಧ ಆಗುವುದನ್ನು ತಡೆಗಟ್ಟಬಹುದು. ಈವನ್ 10% ನಾವು ಅಪರಾಧಿಗಳಿಗೆ ಅವ್ರ ಧೈರ್ಯಕ್ಕೆ ಮೆಚ್ಚುಗೆ ಕೊಟ್ಟರೆ, ಅದರಲ್ಲಿ ಬರ್ಗ್ಲರಿ ಅಲಾರ್ಮ್ 3,000 to 5,000 ರೂಪಾಯಿಗೆ ಒಂದು ಬರ್ಗ್ಲರಿ ಅಲಾರ್ಮ್ ಬರುತ್ತೆ. ನಿರಂತರವಾಗಿ ಹೇಳ್ತಾ ಇದ್ದೀವಿ, ಆದರೂ ಅದನ್ನು ಹಾಕ್ತಾಯಿಲ್ಲ. CCTV ಕ್ಯಾಮ್ರಾ ಹಾಕ್ಕೊಳ್ಳುವಂಥದ್ದು, ಮೋಷನ್ ಡಿಟೆಕ್ಟರ್ ಅಂತ ಬಂದಿದೆ. ಅದಲ್ಲದೆ ಈಗ ನಾವು ಮನೆಗಳಿಗೆ ಏನು ಲಾಕ್ ಹಾಕ್ತೀವಿ, ಈಗ ಲಾಂಗ್ ಲೀವ್ ಹೋಗಬೇಕಾದ್ರೆ ದೊಡ್ಡ ಲಾಕ್ ಹಾಕ್ತಾರೆ, ಪ್ಯಾಡ್ ಲಾಕ್ ಅಂತ. 1 ಸಲ 2 ಸಲ ನೋಡ್ತಾರೆ ಅಪರಾಧಿಗಳು ರೆಕ್ಕಿ ಮಾಡಿದಾಗ. ಆ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗ್ಬಿಡುತ್ತೆ ಈ ಮನೆಯಲ್ಲಿ ಇವರು ವಾರಸ್ದಾರರಿಲ್ಲ, ಅಥವಾ ನೈಟು ಹೊರಗಡೆ ಹೋಗಬೇಕಾದ್ರೆ ಲೈಟ್ ಆನ್ ಮಾಡೋಗಿರ್ತಾರೆ, ಡೇ ಟೈಮಲ್ಲಿ ಲೈಟ್ ಉರಿತಾ ಇರುತ್ತೆ. ನ್ಯೂಸ್ ಪೇಪರ್ ಮನೆ ಮುಂದೆ ಬಿದ್ದಿರೋವಂಥದ್ದು, ಅಥವಾ ಹಾಲಿನ ಪ್ಯಾಕೆಟ್ ಬಿದ್ದಿರುವಂಥದ್ದು, ಅಥವಾ ಪ್ಯಾಡ್ ಲಾಕ್, ವಿಸಿಬಲ್ ಪ್ಯಾಡ್ ಲಾಕ್, ಅಥವಾ ಗೇಟಿಗೆ ಹಾಕಿರುವಂಥ ಲಾಕ್, ಇವೆಲ್ಲ ಈ ಅಪರಾಧಿಗಳಿಗೆ ಆಹ್ವಾನ ಕೊಟ್ಟ ರೀತಿ. ಮನೆಗಳತನ ಹಗಲಾಗ್ಬೋದು ಅಥವಾ ರಾತ್ರಿ ಮನೆಗಳತನ ಆಗ್ಬೋದು. ಸೊ ಕೆಲವು ಪ್ರಿಕಾಷನ್ಸ್ ನಾನು ಹೇಳಿದಾಗ CCTV ಕ್ಯಾಮ್ರಾ ಹಾಕ್ಬೋದು, ಇಂಟರ್ಲಾಕ್, ಈ ಪ್ಯಾಡ್ ಲಾಕ್ ಬದಲು ಇಂಟರ್ಲಾಕ್ ಹಾಕುವಂಥದ್ದು. ಅದಲ್ಲದೆ ನೈಬರ್ಸ್, ನೋ ಯುವರ್ ನೈಬರ್ ಅಂತ ಕೆಲವು ಸುಮಾರು ನಾವು ಇನಿಷಿಯೇಟ್ ಮಾಡಿದ್ದೀವಿ. ಒಂದು ವೇಳೆ ತಾವು ಹೋಗ್ತಾ ಇದ್ದರೆ ಅಕ್ಕಪಕ್ಕ ನೆರೆಯವರಿಗೆ ಪರಿಚಯ ಮಾಡ್ಕೊಳ್ಳಿ, ಅವ್ರಿಗೆ ತಿಳಿಸಿ, ಅವರು ನಿಮ್ಮ ಮನೆ ಮೇಲೆ ನಿಗಾ ಇಡ್ತಾರೆ. ಬರ್ಗ್ಲರಿ ಅಲಾರ್ಮ್ ಅಗೇನ್ 3,000 to 5,000 ರೂಪೀಸಲ್ಲಿ ಚೆನ್ನಾಗಿರೋದು ಡೀಸೆಂಟ್ ಬರ್ಗ್ಲರಿ ಅಲಾರ್ಮ್ ಬರುತ್ತೆ. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಸಂಸ್ಕಾರ ಪ್ರತಿಷ್ಠಾನದ ವತಿಯಿಂದ ಸಂಸ್ಕೃತಿ ವೈಭವ ಸಮಾರಂಭ ಆಯೋಜನೆ. ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ನಗರದಲ್ಲಿ ಬೃಹತ್ ಪ್ರತಿಭಟನೆ. ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸಂಸ್ಕಾರ ಪ್ರತಿಷ್ಠಾನ ಕಲಬುರಗಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಜಂಟಿಯಾಗಿ ನಗರದ ಪತ್ರಕರ್ತರ ಸಾಂಸ್ಕೃತಿಕ ಭವನದಲ್ಲಿ ಏರ್ಪಡಿಸಲಾಗಿದ್ದ ಸಾಂಸ್ಕೃತಿಕ ವೈಭವ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಸಮಾರಂಭದ ಆಯೋಜಕರಾದ ವಿಠಲ್ ಚಿಕಣಿ ಅವರ ನೇತೃತ್ವದಲ್ಲಿ ನಡೆದ ಸಮಾರಂಭವನ್ನು ಸಾಹಿತಿ ಸೂರ್ಯಕಾಂತ್ ಸುಜಾತ್ ಅವರು ಉದ್ಘಾಟಿಸಿದರು. ಭಾರತದ ಸಂಸ್ಕೃತಿ ಬಹುತತ್ವದ ಸಂಸ್ಕೃತಿ. ಈ ಸಂಸ್ಕೃತಿಯನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಹೇಳಿದರು. ಈ ಮಸೀದಿನೇ ನನ್ನ ಕೊಳ್ಳೆಗೆ ಅವ್ರು ಹಾಕಿದ್ದಾರೆ. ಕೊಳ್ಳೆ ಬಿದ್ದದಂತ ಪಾರಾಗಿ ಬರಲೇಬೇಕು. ಅಲ್ಲೇ ಬಿದ್ದು ಸಾಯೋದು ಬದುಕಲ್ಲ. ಇವತ್ತು ಬಹಳ ಈ ಕಾರ್ಯಕ್ರಮಕ್ಕೂ ಮತ್ತು ಈ ಪ್ರತಿಷ್ಠಾನಕ್ಕೂ ಬಹಳ ಕೋಇನ್ಸಿಡೆನ್ಸ್ ಅನಿಸ್ತದೆ. ಒಂದು ಸಂಸ್ಕಾರ ಪ್ರತಿಷ್ಠಾನ ಅಂತ ಹೆಸರು, ಇನ್ನೊಂದು ಕಾರ್ಯಕ್ರಮ ಸಾಂಸ್ಕೃತಿಕ ವೈಭವ. ನಾವು ಸಂಸ್ಕಾರದಿಂದಲೇ ಸಂಸ್ಕೃತಿ ಬರ್ತದೆ. ಮೊದಲು ಸಂಸ್ಕಾರ ಬೇಕು. ನಮ್ಗೆ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಸಂಸ್ಕಾರ ಬೇಕು, ಉತ್ತಮ ಸಂಸ್ಕಾರ ಬೇಕು.
ಈ ಸಂಸ್ಕಾರದಿಂದ ಮಾತ್ರ ನಾವು ಉತ್ತಮವಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ಕಟ್ಟಲಿಕ್ಕೆ ಸಾಧ್ಯ. ಬಹಳಷ್ಟು ಜನ ನಾವೇ ತಿಳ್ಕೊಂಡ್ಬಿಟ್ಟು ಅಂತಂದ್ರೆ ಸಂಸ್ಕೃತಿ ಅಂದ್ರೆ ಈಗ ನಾವು ನಿನ್ನೆ ಮನೆಗೆ ಏನು ನೋಡೋಲ್ಲ ಈಗ ಯಾವಾಗ ಕುಂಭಮೇಳಕ್ಕೆ ಹೋಗೋದೇ ಸಂಸ್ಕೃತಿ. ಎಲ್ಲ ಹೋಗ್ಯಾರ ನಾವು ಹೇಗೆ ಹೋಗಿಲ್ಲ ಅಂತ ಕೇಳ್ತಾರೆ ಭಾಳ ಜನ. ನನಗೆ ಕೇಳೋದಿಲ್ಲ ಭಾಳ ಜನ ನಮ್ಮ ಗೆಳೆಯರಿಗೆ ನೀವು ಹೋಗಿಲ್ಲ ಅಂದ್ರೆ ಸಂಸ್ಕೃತಿ ಅಂತ ಅವರು ಭಾರತೀಯ ಸಂಸ್ಕೃತಿ. ಭಾರತೀಯ ಸಂಸ್ಕೃತಿ ಎಂಥದ್ದಿದೆ, ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ಸಂಸ್ಕೃತಿ. ಅಂದ್ರೆ ನನ್ನ ಸಂಸ್ಕೃತಿ ಬೇರೆ ಇದೆ, ಅವ್ರ ಸಂಸ್ಕೃತಿ ಬೇರೆ ಇದೆ, ಮತ್ತೊಬ್ಬ ಸಂಸ್ಕೃತಿ ಬೇರೆ ಇದೆ. ಈ ಎಲ್ಲವುಗಳ ಸಂಗಮ ಅದರಲ್ಲಿ ನಾವು ಮಿಂದೇಳಬೇಕು ಅಂತಾಗಿ ವರ್ಷಗಳಾಗಿ ಹೋಗೋದು ಮಿಂದೇಳೋದಲ್ಲ. ನಾವು ಮಿಂದೇಳೋದು ಮುಳುಗೋದು ಎಲ್ಲಂದ್ರೆ ಈ ಎಲ್ಲಾ ಸಂಗಮಗಳು ಅಂದ್ರೆ ಆ ಜಾತಿ ವರ್ಗ ವರ್ಣ ಇವೆಲ್ಲ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ಭಾರತೀಯ ಸಂಸ್ಕೃತಿ ಅಂದ್ರೆ ಇದು. ಇಂಥ ಸಂಸ್ಕೃತಿಯಲ್ಲಿ ಮಿಂದೇಳಬೇಕೇ ವಿನಃ ಕುಂಭಮೇಳದಲ್ಲಿ ಹೋಗಿ ಅವತ್ತಿನ ಅಮಾವಾಸ್ಯೆಯಲ್ಲಿ ಹೋಗಿ ಅವತ್ತೆಷ್ಟು ಜನ 40 ಜನ ಕಾಲ್ತೂಕಕ್ಕೆ ಬಲಿಯಾದರು ಅವತ್ತು. ಅದಕ್ಕೆ ನಮ್ಮ ಭಾರತದ ಪ್ರಧಾನಿಗಳು ಮತ್ತು ನಮ್ಮ ಭಾರತದ ಗೃಹ ಮಂತ್ರಿಗಳು ಕೂಡ ಸಾಕ್ಷಿಯಾದರು. ಕರೆಯಲ್ಲಿ ನಾನು ಕೂಡ ನಾವು ಬೈತಾರೆ ಏನು ಸಂಸ್ಕೃತಿನೇ ಗೊತ್ತಿಲ್ಲ ಅಂತ. ನಾನ್ ಸಂಸ್ಕೃತಿ ಅಂತಂದ್ರೆ ಏನಂದ್ರ ನಮಗೆ ಅಪ್ಪ ಎಣ್ಣ ಅಣ್ಣ ತಮ್ಮ ಅವ್ವ ಕಾಕ ಪಾಪ ಅಂದ್ರೆ ನಾವು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಬೌದ್ಧ ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥದ್ದು ಸಂಸ್ಕೃತಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಮತ್ತೆ ಇಂಥದ್ರ ಒಂದು ಸಾಂಸ್ಕೃತಿಕ ಉತ್ಸವ. ಸಾಂಸ್ಕೃತಿಕ ಉತ್ಸವ ಅಂದ್ರೆ ನಾವು ಸಾಮಾನ್ಯವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರ್ಯಕ್ರಮಗಳಿಗೆ ಹೋಗಂಗಿಲ್ಲ. ನಾವು ಅದನ್ನ ಹೇಳ್ಯಾರಂತ ಹೋಗಿ, ಯಾಕಂದ್ರೆ ಅವ್ರು ಸುಮ್ಮನೆ ಈ ಫೋಟೋ ತೆಕ್ಕಂತ ಹೋಗಿಬಿಡ್ತಾರಂತ, ಸಾಮಾನ್ಯವಾಗಿ ಹೋಗೋದಿಲ್ಲ. ಆದ್ರೆ ಚಿಕ್ಕಡಿಯವ್ರು ಹೇಳಿದ ಮಾತ್ರ ಬಿಡ್ಲಿಕ್ಕೆ ಬರಂಗಿಲ್ಲ ಅಂತ ಬಂದೆ. ಬಟ್ ಅವ್ರು ಹೇಳಿದಾಗ ನಾನು ಒಂದು ಅರ್ಧ ಗಂಟೆ ಮೊದಲೇ ಬಂದಿದ್ದೆ. ಬಹಳ ಉತ್ತಮವಾಗಿರ್ತಕ್ಕಂಥ ಹಾಡುಗಳು ಯಾವುದು, ವಚನ ಗಾಯನ ಆಡಿದ್ರು, ದಾಸವಾಣಿ ಆಡಿದ್ರು, ಜನಪದಗಳ ತತ್ವಗೀತೆಗಳನ್ನ ಆಡಿದ್ರು. ಅವುಗಳ ಅರ್ಥ ಮಾಡ್ಕೊಂಡು ನಾವು ಅವ್ರು ಆಡೋದೇ ಕೇಳಂಗಿಲ್ಲ, ಕೇಳ್ಬೋದು. ದಾಸರು ಏನ್ ಹೇಳಿದ್ರು, ವಚನಕಾರರು ಏನ್ ಹೇಳಿದ್ರು, ಜನಪದರು ಏನ್ ಹೇಳಿದ್ರು, ತತ್ವಪದಕಾರರು ಏನ್ ಹೇಳಿದ್ರು ಅನ್ನೋದನ್ನ ನಾವು ಅದರ ಬಗ್ಗೆ ಅರಿವೇ ನಾವು ತಿಳ್ಕೊಳ್ಳೋದಿಲ್ಲ, ಮಾಡೋದಿಲ್ಲ. ಈಗ ನನ್ನ ಬಾಬುರಾವ್ ಕೋವಾಡ್ ಅವರು, ಮುಖ್ಯ ಕಾರಣ ಬಾಬುರಾವ್ ಕೋವಾಡ್ ಅವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಅವ್ರು ಒಂದು ಒಳ್ಳೆ ಹಾಡು ಹಾಡ್ತಾ ಇದ್ರು, ಬರೀ ಹೋಗೋಣ ನಡಿ ಹೋಗೋಣ ಅಂದ್ರೆ ಮತ್ತೆ ಕುಂಭಮೇಳಕ್ಕೆ ಮಾಡಿದೆ. ಆದ್ರೆ ಅದಲ್ಲ, ಅವರ ಗುರು ಯಾರು ಕುಮಾರ ಪುಟ್ಟರಾಜ ಗವಾಯಿಗಳ ಉತ್ಸವಕ್ಕೆ ಹೋಗೋಣ ತೇರನ್ನು ಹೇಳೋಣ ಅಂತ ನನಗೆ ಅವಾಗ ಮನಸ್ಸು ಸಮಾಧಾನ ಆಯ್ತು. ಯಾಕಂದ್ರೆ ಪುಟ್ಟರಾಜ ಗವಾಯಿಗಳು ಬಹಳ ದೊಡ್ಡ ಕಲಾವಿದರು, ದೊಡ್ಡ ಗಾಯಕರು. ಅವರು ಒಂದು ಹಾಡ್ಯಾರ. ಯಾವ ಹಾಡಂದ್ರ ಕಲ್ಲು ಕಟ್ಟಿಗೆ ಮಣ್ಣಿನ ಅವೆಲ್ಲ ಕಲ್ಲು ಕಟ್ಟಿಗೆ ಮಣ್ಣನ್ನೇ ಶಿವಾದನ ದೇವರದನ ಇವತ್ತಿಗೂ ನೋಡಿ ನಾವು ಇಷ್ಟೆಲ್ಲ ಮಾತಾಡ್ತಂದ್ರೆ ಮನೆಗೆ ಇವತ್ತು ಅದನ್ನೇ ಮಾಡ್ತೀವಿ ಕೆಲಸ. ಪ್ರೋಗ್ರೆಸಿವ್ ಆಗಿ ಹೇಳ್ತೀವಿ, ಆದ್ರೆ ಅದರಲ್ಲೇ ದೇವರು ನೋಡಿ ಕೇಳ್ತೀವಿ. ಅಯ್ಯಾಗಿದ್ದರೆ ಸ್ವರ್ಗ, ಎಲ್ಲವೂ ಎಂದರೆ ನರಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ದೇವರು ಎಲ್ಲಿದ್ದಾನೆ? ದೇವರು ಎಲ್ಲ ಕಡೆ ಇದ್ದಾನೆ. ದೇವರು ಪ್ರತಿಯೊಬ್ಬರಲ್ಲೇ ಇದ್ದಾನ. ನಿಮ್ಮ ಮತ್ತೊಬ್ಬ ದೇವರನ್ನು ಎಲ್ಲಿ ಕಾಣ್ರ ಮತ್ತೊಬ್ಬ ಮನುಷ್ಯನಲ್ಲಿ ಕಾಣ್ರಿ. ಮನುಷ್ಯನನ್ನು ನೋಡಿ. ಇದು ನಮ್ಮ ಸಂಸ್ಕಾರ, ಇದು ನಮ್ಮ ಸಂಸ್ಕೃತಿ. ಅದನ್ನು ಬಿಟ್ಟು ಬೇರೆ ಸಂಸ್ಕೃತಿಯನ್ನೇ ನಮ್ಮ ಭಾಷೆ ಆರ್ಯ ಸಂಸ್ಕೃತಿಯನ್ನೇ ನಮ್ಮ ಸಂಸ್ಕೃತಿ ತಿಳ್ಕೊಂಡು ನಾವು ಅವುಗಳ ಬೆನ್ನು ಹತ್ತಿ ನಮ್ಮ ಸಂಸ್ಕೃತಿಯನ್ನೇ ನಾವು ಕಳೆದುಕೊಂಡಿದ್ದೇವೆ. ಈಗ ಅಂದ್ರೆ ಇಂಥ ಕಾರ್ಯಕ್ರಮ ಹೇಗಾಗಬೇಕಂತಂದ್ರೆ ನಿಜವಾಗಲೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಹಳಷ್ಟು ಖರ್ಚು ಮಾಡುತ್ತದೆ. ಕಲಾವಿದರಿಗೆ ದುಡ್ಡು ಕೊಡೋದಲ್ಲ, ಅಥವಾ ಆ ಸಂಸ್ಥೆಗೆ ಪ್ರತಿಷ್ಠಾನಕ್ಕೆ ದುಡ್ಡು ಕೊಡೋದಲ್ಲ. ಪ್ರತಿಷ್ಠಾನ ಕಲಾವಿದರಿಗೆ ದುಡ್ಡು ಕೊಡುವುದರ ಜೊತೆಗೆ ಜನರಲ್ಲಿ ಒಂದು ಸಂಸ್ಕೃತಿಯನ್ನ, ಈ ಸಂಗೀತಕ್ಕೆ ಅದ್ಭುತವಾಗಿ ಶಕ್ತಿ ಇದೆ. ಸಂಗೀತ ಎಂಥ ಅದ್ಭುತ ಶಕ್ತಿ ಅಂದ್ರೆ ಸಂಗೀತದಿಂದ ಈ ಒಂದು ಸಸ್ಯಗಳು ಸಿಕ್ಕಿ ಬೆಳಿತವೆ. ಉದಾಹರಣೆ ಇದೆ, ನಾ ಇಲ್ಲೇ ಗೋಧುತಾನಗರದಾಗಿದ್ದೆ. ಅವಾಗ ಆ ಮಗುಗೆ ಬಾಲ್ಯದಿಂದಲೂ ಹುಟ್ಟಿದಾಗಿನಿಂದಲೂ ವಚನ ಸಾಹಿತ್ಯದ ಸಂಗೀತವನ್ನು ಅದಕ್ಕೆ ಕೇಳಿಸ್ತಿದ್ದಾರೆ.
ಅದು ಊಟ ಮಾಡಿಸ್ಕೊಟ್ಟಾಗ ಆಹಾರ ಹಚ್ಚಿ ಆಟ ಆಗಿ ಮಾಡ್ತಿದ್ರಲ್ಲ ಅವರು ಓದ್ತಾ ಇರೋದಾಗ ಸಾಮಾನ್ಯವಾಗಿ ಅವರು ಕೋಟ್ಯಾಧೀಶರಾಗಿದ್ದಾರೆ. ಕೋಟ್ಯಾಧೀಶರು ಯಾರಿಲ್ಲ. ಅವರು ಫಾರಿನ್ದಾಗಿರ್ತಿದ್ರು, ಇಲ್ಲಿ ಹೆರಿಗೆಗೆ ಬಂದಿದ್ರು. ಪ್ರತಿನಿತ್ಯ ಆ ಮಗುವಿಗೆ ಸಂಗೀತದ ಒಂದು ಸುದೆಯನ್ನ ಬಡಿಸಿದಾಗ ಮಾತ್ರ ಕೇಳಿಸಿದಾಗ ಮಾತ್ರ ಮಗು ಊಟ ಮಾಡ್ತಿದ್ರು. ಒಮ್ಮೆ ಅಮೆರಿಕಕ್ಕೆ ಹೋಗ್ಬಿಟ್ರು. ಅಮೆರಿಕಕ್ಕೆ ಹೋಗೋದ್ರಿಂದ ಏರೋಪ್ಲೇನ್ಗೆ ಮಗು ಒಂದೇ ದಿವಸಕ್ಕೆ ಅರ್ಥ ಆಯ್ತು. ಯಾಕೆ ಅಂತ ಕೇಳಿದ್ರೆ ಊಟ ಮಾಡೋದು ಏನು ಮಾಡೋದು, ಯಾಕಂದ್ರೆ ಇಲ್ರಿ ನಮ್ಗೆ ಪ್ರತಿನಿತ್ಯ ಹಿಂಗೆ ರೂಢಿ ಇತ್ತು. ಆದ್ರೆ ಈಗ ಎಲ್ಲಿಲ್ಲ, ಈಗ ನಮ್ಮ ಮೊಬೈಲ್ನಾಗೆಲ್ಲ ಈಗ ನಮ್ಮ ಮನೆಗೆ ನಮ್ಮ ತಂದೆ ತಾಯಿ. ನಂತರ ಗುರುಶಾಂತಯ್ಯ ಸ್ಥಾವರ ಮಠ, ಸೂರ್ಯಕಾಂತ್ ವಿಶ್ವನಾಥ್ ಮಠ್, ನಾಗಲಿಂಗಯ್ಯ ಸ್ಥಾವರ್ ಮಠ್, ಪವಿತ್ರ ವಿಶ್ವನಾಥ್ ರಾಜ್ವಾಳ್, ರೇಣುಕಾ ಪ್ರವೀಣ್ ಕುಮಾರ್, ವೀರಭದ್ರಯ್ಯ ಸ್ಥಾವರ್ ಮಠ್, ಸಂತೋಷ್ ಕೋಡ್ಲಿ ಮುಂತಾದವರಿಂದ ದಾಸವಾಣಿ, ವಚನವಾಣಿ, ಜನಪದ ಹಾಗೂ ತತ್ವಪದ ಗಾಯನ ಕಾರ್ಯಕ್ರಮಗಳು ಜರುಗಿದವು. ರಮೇಶ್ ಡಿ ಬಡಿಗೇರ್ ನಿರೂಪಿಸಿದರು. ಬಾಬುರಾವ್ ಕೋಬಾಳ್ ಪ್ರಾರ್ಥಿಸಿದರು. ಪ್ರತಿಷ್ಠಾನದ ವಿಠಲ್ ಚಿಕಣಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಭೀಮಾಶಂಕರ್ ದುದ್ನಿ ವಂದಿಸಿದರು. ಮೈಲಾರಿ ದೊಡ್ಮನಿ, ಸುನಿಲ್ ಮಾನ್ಪಡೆ, ಮಹೇಶ್ ಮಠ್, ನಿಜಲಿಂಗ, ರಾಘವೇಂದ್ರ, ಡಾಕ್ಟರ್ ಅಶೋಕ್ ದೊಡ್ಮನಿ ಮತ್ತಿತರರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ವಿದ್ಯಾನಗರ ಬಡಾವಣೆಯಲ್ಲಿ ಇರುವ ಯೂನಿಯನ್ ಬ್ಯಾಂಕ್ ಶಾಖೆಯ ಮ್ಯಾನೇಜರ್ ಗೌರವ್ ಸಿಂಗ್ ಮೇಲೆ ಯಾವುದೇ ಕ್ರಮ ಜರುಗಿಸದ ಕಲಬುರಗಿ ವಿಭಾಗೀಯ ಮುಖ್ಯ ಪ್ರಬಂಧಾಧಿಕಾರಿಗಳು ಹಾಗೂ ಆಡಳಿತ ಅಧಿಕಾರಿಗಳನ್ನು ಸೇವೆಯಿಂದ ಅಮಾನತು ಮಾಡಲು ಮತ್ತು ಬ್ಯಾಂಕಿನಲ್ಲಿ ನಡೆದ ರೈತರ ಸಾಲದ ಅವ್ಯವಹಾರವನ್ನು ತನಿಖೆಗೆ ಒಳಪಡಿಸುವಂತೆ ಆಗ್ರಹಿಸಿ ಬೃಹತ್ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ವೀರ ಕನ್ನಡಿಗರ ಸೇನೆ ಸಂಘಟನೆಯ ಅಧ್ಯಕ್ಷ ಅಮೃತ್ ಪಾಟೀಲ್ ಅವರ ನೇತೃತ್ವದಲ್ಲಿ ಯೂನಿಯನ್ ಬ್ಯಾಂಕ್ ಎದುರು ಧರಣಿ ನಡೆಸಿದ ಕಾರ್ಯಕರ್ತರು ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಶಿವಾನಂದ್ ಅಣ್ಮೀರಪ್ಪ ಚಿಕ್ಕಾಣಿ ಅವರು ವಿದ್ಯಾನಗರ ಬಡಾವಣೆ ಶಾಖೆಯ ಬಹುದೊಡ್ಡ ಗ್ರಾಹಕನಾಗಿದ್ದು, ಮೇಲಾಗಿ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲದ ಹಾಗೆ ಲಕ್ಷಾಂತರ ರೂಪಾಯಿ ವ್ಯವಹಾರ ಹೊಂದಿದ್ದರು. ದಿನಾಂಕ 29/1/2025 ಸಮಯ 3 ಗಂಟೆಯಿಂದ 3:20 ಗಂಟೆಯವರೆಗೆ ಕಾದು ವಿದ್ಯಾನಗರ ಬಡಾವಣೆಯ ಯೂನಿಯನ್ ಬ್ಯಾಂಕ್ಗೆ ಹೋಗಿದ್ದ. ಅಲ್ಲಿನ ಮ್ಯಾನೇಜರ್ ಗೌರವ್ ಸಿಂಗ್ ಇವರನ್ನು ಭೇಟಿಯಾಗಿ, ನನಗೆ ನಿಮ್ ಬ್ಯಾಂಕ್ನಿಂದ ಹಣ ಕಟ್ಟಬೇಕೆಂದು ಮೇಲಿಂದ ಮೇಲೆ ಸುಮಾರು 4-5 ತಿಂಗಳಿಂದ ಮೆಸೇಜ್ಗಳು ಬರುತ್ತಲೇ ಇವೆ. ನಾನು ಕ್ರಾಪ್ ಲೋನ್ ಪಡೆದ ಹಣ ವಾಪಸ್ ಕಟ್ಟಿರುವುದಾಗಿ ತಿಳಿಸಿದರೂ ಕಿರುಕುಳ ನೀಡುತ್ತಿದ್ದಾರೆ ಎಂದು ಪ್ರಶ್ನಿಸಿದಾಗ ಆತನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ಆರೋಪಿಸಿದ ಪ್ರತಿಭಟನಾ ನಿರತರು ಕೂಡಲೇ ಮೇಲಧಿಕಾರಿಗಳು ತನಿಖೆ ನಡೆಸಿ ಕ್ರಮ ಜರುಗಿಸಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಇಂದು ವೀರ ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ಯೂನಿಯನ್ ಬ್ಯಾಂಕ್ ವಿಭಾಗೀಯ ಕಚೇರಿ ಎದುರುಗಡೆ ಒಂದು ಧರಣಿ ಸತ್ಯಾಗ್ರಹ ಮಾಡುವ ಮುಖಾಂತರ ಬೆಂಗಳೂರು ಇರ್ತಕ್ಕಂಥ ಕೇಂದ್ರ ಕಚೇರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಧರಣಿ ಮಾಡ್ತಕ್ಕಂಥ ಉದ್ದೇಶ ಏನಂದರೆ, ವಿದ್ಯಾನಗರ ಬಡಾವಣೆಯಲ್ಲಿ ಇರ್ತಕ್ಕಂಥ ಯೂನಿಯನ್ ಬ್ಯಾಂಕ್ ಶಾಖೆಯಲ್ಲಿ ನಮ್ಮ ಸೇನೆ ಕಾರ್ಯಕರ್ತರು ಮತ್ತು ರೈತರಾದಂಥ ಶಿವಾನಂದ್ ಚಿಕ್ಕಣಿಯವರು 1,60,000 ರೂಪಾಯಿ ಏನು ಬೆಳೆ ಸಾಲ ತೆಗೆದುಕೊಂಡಿದ್ದರು. ಅದನ್ನು 8ನೇ ತಿಂಗಳಲ್ಲಿ 1,72,000 ರೂಪಾಯಿ ರೀಲೋನ್ ಮಾಡಿಸ್ಕೊಂಡು ಹಣವನ್ನು ಕಟ್ಟಿದ್ದಾರೆ. ಆ ಹಣ ಕಟ್ಟಿದ್ರು ಕೂಡ ಇವರಿಗೆ ಸತತವಾಗಿ 4-5 ತಿಂಗಳಿಂದ ನೀವು ಹಣ ಕಟ್ಟಿರಿ, ರಿಲೋನ್ ಮಾಡ್ಕೊರಿ ಅಂತೇಳಿ ಬ್ಯಾಂಕ್ಲಿಂದ ಮೆಸೇಜ್ ಹೊಂಟಿವು. ಆ ಸಂದೇಶಗಳು ಬರ್ತಕ್ಕಂಥ ನಿಟ್ಟಿನಲ್ಲಿ ಏನದ, ಇವತ್ತು ಆ ಬ್ಯಾಂಕ್ ಮ್ಯಾನೇಜರಿಗೆ ಹೋಗಿ ವಿಚಾರಣೆ ಮಾಡಿದ್ರೆ ಅಲ್ಲಿನ ಬ್ಯಾಂಕ್ ಮ್ಯಾನೇಜರು ಒಂದು ಅವ್ಯಾಚ್ಯ ಶಬ್ದಗಳಿಂದ ಕ್ಯಾವ್ ಕಟ್ತೆ ಉಖಾಡ್ಲೇವು, ಕ್ಯಾ ಸಂಘಟನೆ, ಕ್ಯಾ ಕರ್ತ ಮೇರಾ ಐಸ ಅಂತ ಗಲೀಜು ಪದಗಳನ್ನು ಬಳಸಿ ಮತ್ತು ಇವ್ರ ಮೇಲೆ ಹಲ್ಲೆಯನ್ನು ಮಾಡ್ತಕ್ಕಂಥ ಹಲ್ಲೆಗೆ ಮಾಡಲು ಯತ್ನಿಸಿದ್ದಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಇವ್ರ ಮೇಲೆ ನಾವು ಅವತ್ತೇ ಏನಂದ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸ್ತಾ ಇದ್ದೀವಿ. ದಾಖಲಿಸ್ಬೇಕಂತ ಹೋದಾಗ ಈ ಬ್ಯಾಂಕ್ ಅಧಿಕಾರಿಗಳು ಕೂಡ ನಾವು ಕ್ರಮ ಕೈಗೊಳ್ತೀವಿ, ದಯಮಾಡಿ ನಮ್ಮ ಬ್ಯಾಂಕಿನ ಮರ್ಯಾದೆ ಹೋಗ್ತದ, ನೀವು ಯಾವುದೇ ಇದು ಮಾಡಬೇಡ್ರಿ ಅಂತಂದಾಗ ನಾವು ಬಿಟ್ಟಿದ್ದೀವಿ. ಆದರೆ ಇವರು 15 ದಿವಸಗಳು ಗಡುವು ಕೊಟ್ಟು 15 ದಿವಸಗಳು ಕೂಡ ಯಾವುದೇ ರೀತಿ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ. ಅದನ್ನು ಖಂಡಿಸಿ ಇವತ್ತು ಧರಣಿ ಸತ್ರ ಮಾಡ್ತಾಯಿದ್ದೀವಿ. ಮತ್ತು ಬ್ಯಾಂಕ್ಗಳ ಮುಖ್ಯಸ್ಥರಾದಂಥ ಲೀಡ್ ಬ್ಯಾಂಕ್ ಮುಖ್ಯಸ್ಥರಂತ ಆ ಒಂದು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಕೂಡ ಸಂತೋಷ್ ಪಳ್ಳಿ ಹೋಗಿ ಮನವಿ ಕೊಟ್ಟಿವಿ. ಸರ್, ಈ ರೀತಿ ಗುಂಡಾವರ್ತನೆ ಮಾಡಿ ಅವ್ಯಾಚ್ಯತಂತ್ರ ನಿಂದಿಸಿ ಹಲ್ಲೆ ಮಾಡ್ತಕ್ಕಂಥ ಆ ಗುಂಡನ ಮೇಲೆ ಕ್ರಮ ಕೈಗೊಳ್ರಿ ಅಂದ್ರೆ ಲೀಡ್ ಬ್ಯಾಂಕ್ ಆಫೀಸರ್ ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಅವ್ರಿಗೆ ಕೂಡ ಅಲ್ಲಿಂದ ವರ್ಗಾವಣೆ ಮಾಡಬೇಕಂತೇಳಿ 13ನೇ ತಾರೀಕು ಬೆಂಗಳೂರು ಕಚೇರಿದ್ದು ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ ಧರಣಿ ಮಾಡಿ. ಹಾಗಾಗಿ ಈ ಒಂದು ಶಿವಾನಂದರಿಗೆ ನ್ಯಾಯ ದೊರಕಿಸಿಕೊಡಬೇಕು. ಹಣವನ್ನು ಪಡೆದು ಮೋಸ ಮಾಡ್ತಕ್ಕಂಥ ಬ್ಯಾಂಕಿಗೆ ಇವತ್ತು ಅಲ್ಲಿನ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲು ಧರಣಿ ಸತ್ಯಾಗ್ರಹ ಮಾಡ್ತಾರೆ. ಪ್ರತಿಭಟನೆಯಲ್ಲಿ ಅಣ್ವೀರ್ ಬಿರಾದರ್, ಪ್ರಶಾಂತ್ ಬಿ, ಶಿವಾನಂದ್ ಚಿಕ್ಕಾಣಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.
ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಗದ್ದುಗೆ ಮಠದಲ್ಲಿ ವಿಜೃಂಭಣೆಯಿಂದ ಜರುಗಿದ ಹಿರಿಯ ದಂಪತಿಗಳ ಷಷ್ಠಿ ಪೂರ್ತಿ ಕಾರ್ಯಕ್ರಮ. ಮನೆ ಕಳ್ಳತನ ಪ್ರಕರಣದಲ್ಲಿ ವಿಶೇಷ ಕಾರ್ಯಾಚರಣೆ, 114 ಜನ ಆರೋಪಿಗಳ ಬಂಧನ, ಸ್ವತ್ತು ವಾರಸುದಾರರಿಗೆ ಹಸ್ತಾಂತರ. ಸಂಸ್ಕಾರ ಪ್ರತಿಷ್ಠಾನದ ವತಿಯಿಂದ ಸಂಸ್ಕೃತಿ ವೈಭವ ಸಮಾರಂಭ ಆಯೋಜನೆ. ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ನಗರದಲ್ಲಿ ಬೃಹತ್ ಪ್ರತಿಭಟನೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.